ನಮಸ್ಕಾರ ರೈತ ಬಾಂಧವರೇ. ಈ ದಿನ ನಾವು ಬಾಳೆ ಗಿಡವನ್ನು ಸರಿಯಾಗಿ ಹೇಗೆ ಹಚ್ಚಬೇಕು ಎಂಬ ವಿಷಯದ ಮೇಲೆ ಸಂಪೂರ್ಣ ಮತ್ತು ವಿವರವಾದ ಸ್ಕ್ರಿಪ್ಟ್ ಅನ್ನು ತಿಳಿದುಕೊಳ್ಳೋಣ. ಬಾಳೆ ಬೆಳೆವು ಕಡಿಮೆ ಸಮಯದಲ್ಲಿ ಉತ್ತಮ ಆದಾಯ ನೀಡುವ ಬೆಳೆಗಳಲ್ಲಿ ಒಂದು. ಆದರೆ ಸರಿಯಾದ ವಿಧಾನದಲ್ಲಿ ನೆಡುವುದು, ಪೋಷಣೆ ನೀಡುವುದು ಮತ್ತು ನಿರ್ವಹಣೆ ಮಾಡುವುದು ಬಹಳ ಮುಖ್ಯ. ಈ ಸ್ಕ್ರಿಪ್ಟ್ನಲ್ಲಿ ನೀವು ತಿಳಿದುಕೊಳ್ಳುವುದು ಬಾಳೆ ಬೆಳೆಗಾಗಿ ಸೂಕ್ತ ಭೂಮಿ, ಜಾತಿಗಳ ಆಯ್ಕೆ, ನೆಡುವ ವಿಧಾನ, ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ, ರೋಗ ಮತ್ತು ಕೀಟ ನಿಯಂತ್ರಣ, ಕೊಯ್ಯುವಿಕೆ ಮತ್ತು ಆದಾಯ. 1. ಬಾಳೆ ಬೆಳೆ ಯಾಕೆ ಮುಖ್ಯ? ಬಾಳೆ ಒಂದು ಬಹು ಉಪಯೋಗದ ಬೆಳೆ. ಹಣ್ಣು ಮಾತ್ರವಲ್ಲದೆ ಎಲೆ, ಕಂಬ, ಹೂ ಎಲ್ಲವೂ ಉಪಯೋಗವಾಗುತ್ತದೆ. ಮಾರುಕಟ್ಟೆಯಲ್ಲಿ ವರ್ಷಪೂರ್ತಿ ಬೇಡಿಕೆ ಇರುವುದರಿಂದ ರೈತರಿಗೆ ಸ್ಥಿರ ಆದಾಯ ನೀಡುತ್ತದೆ. 10 ರಿಂದ 12 ತಿಂಗಳಲ್ಲಿ ಫಲ ಹೆಚ್ಚು, ಉತ್ಪಾದನೆ ಕಡಿಮೆ, ಅಪಾಯ, ಮಾರುಕಟ್ಟೆ ಸದಾ ಲಭ್ಯ. 2. ಸೂಕ್ತ ಭೂಮಿ ಮತ್ತು ಹವಾಮಾನ. ಭೂಮಿ ಬಾಳೆ ಗಿಡಕ್ಕೆ ಉತ್ತಮ ಬೆಳವಣಿಗೆಗಾಗಿ ಚೆನ್ನಾಗಿ ನೀರು ಹೊರಹೋಗು ಡ್ರೈನೇಜ್ ಮಣ್ಣು ಇರಬೇಕು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರಳು ಮಣ್ಣು ಎಲ್ಲ ಸೂಕ್ತ. pH ಮಟ್ಟ 6.5 ರಿಂದ 7.5. ಹವಾಮಾನ 20 ಡಿಗ್ರಿ ಸೆಲ್ಸಿಯಸ್ ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉತ್ತಮ. ತೀವ್ರ ಚಳಿ ಮತ್ತು ಗಾಳಿ ಹಾನಿಕಾರಕ. ಹೆಚ್ಚು ಗಾಳಿ ಇದ್ದರೆ ಗಿಡ ಬೀಳುವ ಸಾಧ್ಯತೆ. 3. ಬಾಳೆ ಜಾತಿಗಳ ಆಯ್ಕೆ. ನಿಮ್ಮ ಪ್ರದೇಶಕ್ಕೆ ತಕ್ಕ ಜಾತಿ ಆಯ್ಕೆ ಮಾಡುವುದು ಬಹಳ ಮುಖ್ಯ. ಪ್ರಮುಖ ಜಾತಿಗಳು: ಗಡಲು ಗ್ರ್ಯಾಂಡ್ 9, G9. ಹೆಚ್ಚು ಜನಪ್ರಿಯ ಪಾಚಾ ಬಾಳೆ, ಎಳ್ಳಕ್ಕಿ, ಬಾಳೆ ರಾಸ್ತಾಳಿ. ಹೆಚ್ಚು ಉತ್ಪಾದನೆಗಾಗಿ G9 ಉತ್ತಮಮ್ಮ. ಮಾರುಕಟ್ಟೆ ಬೆಳೆಗಾಗಿ ಎಳ್ಳಕ್ಕಿ. 4. ಬೀಜ/ಸಕ್ಕರೆ ಸಕ್ಕರ್ ಆಯ್ಕೆ. ಬಾಳೆ ಗಿಡವನ್ನು ಬೀಜದಿಂದ ಅಲ್ಲ, ಸಕ್ಕರೆ ಕಂದುಗಿಡ ಮೂಲಕ ಹಚ್ಚಲಾಗುತ್ತದೆ. 3 ರಿಂದ 4 ತಿಂಗಳ ಆರೋಗ್ಯಕರ ಸಕ್ಕರೆ ಆಯ್ಕೆ ಮಾಡಿ. ರೋಗಮುಕ್ತವಾಗಿರಬೇಕು. 1.5 ರಿಂದ 2 ಕಿಲೋಗ್ರಾಂ ತೂಕ ಇರಬೇಕು. ಟಿಶ್ಯೂ ಕಲ್ಚರ್ ಗಿಡಗಳು ಸಮಾನ ಬೆಳವಣಿಗೆ, ಹೆಚ್ಚು ಉತ್ಪಾದನೆ, ಕಡಿಮೆ ರೋಗ. 5. ಭೂಮಿ ತಯಾರಿ. ನೆಡುವ ಮೊದಲು ಭೂಮಿಯನ್ನು ಚೆನ್ನಾಗಿ ಸಿದ್ಧಪಡಿಸಬೇಕು. 2 ಬಾರಿ ಜೋತೆ ಮಾಡಬೇಕು. ಮಣ್ಣು ಮೃದುವಾಗಿರಬೇಕು. ಕಳೆ ತೆಗೆದುಹಾಕಬೇಕು. ಹೊಂಡ ತಯಾರಿ. 2 ಗುಣ 2 ಅಡಿ ಗಾತ್ರದ ಹೊಂಡದಲ್ಲಿ ಕೊಳೆಗೊಬ್ಬರ 10 ರಿಂದ 15 ಕಿಲೋಗ್ರಾಂ. ನಿಂಬೆ ಕೇಕ್, ನೀಮ್ ಕೇಕ್, ಸ್ವಲ್ಪ ಮಣ್ಣು. 6. ನೆಡುವ ವಿಧಾನ. ಅಂತರ G9 6 ಗುಣ 5 ಅಡಿ ಎಳ್ಳಕ್ಕಿ. 5 ಗುಣ 5 ಅಡಿ ಗಿಡಗಳಿಗೆ ಸೂರ್ಯ ಬೆಳಕು ಸಿಗಬೇಕು. ಗಾಳಿ ಸಂಚಾರ ಇರಬೇಕು. ನೆಡುವ ಕ್ರಮ: ಹೊಂಡದಲ್ಲಿ ಗೊಬ್ಬರ ಹಾಕಿ ಸಕ್ಕರೆಯನ್ನು ನೆಟ್ಟ ನಂತರ ಮಣ್ಣು ಒತ್ತಿ ತಕ್ಷಣ ನೀರು ಹಾಕಿ. 7. ನೀರಿನ ನಿರ್ವಹಣೆ. ಬಾಳೆ ಗಿಡಕ್ಕೆ ನೀರು ಬಹಳ ಮುಖ್ಯ. ವಾರಕ್ಕೆ 2 ರಿಂದ 3 ಬಾರಿ ನೀರು. ಡ್ರಿಪ್ ಇರಿಗೇಷನ್ ಉತ್ತಮ. ಡ್ರಿಪ್ ಲಾಭಗಳು: ನೀರು ಉಳಿವು, ಗೊಬ್ಬರ ಸರಿಯಾಗಿ ಹಂಚಿಕೆ, ಉತ್ತಮ ಬೆಳವಣಿಗೆ. 8. ಗೊಬ್ಬರ ನಿರ್ವಹಣೆ. ಬಾಳೆ ಗಿಡಕ್ಕೆ ಸರಿಯಾದ ಗೊಬ್ಬರ ಕೊಡುವುದು ಬಹಳ ಮುಖ್ಯ. ಜೈವಿಕ ಗೊಬ್ಬರ, ಗೋಮೂತ್ರ, ಜೀವಾಮೃತ, ಕೊಳೆಗೊಬ್ಬರ, ರಾಸಾಯನಿಕ ಗೊಬ್ಬರ, ನೈಟ್ರೋಜನ್ N, ಫಾಸ್ಫರಸ್ P, ಪೊಟ್ಯಾಷಿಯಂ K. ತಿಂಗಳಿಗೆ ಒಮ್ಮೆ ಗೊಬ್ಬರ ಹಾಕಬೇಕು. 9. ಕಳೆ ನಿಯಂತ್ರಣ. ಪ್ರತಿ 20 ರಿಂದ 30 ದಿನಕ್ಕೆ ಕಳೆ ತೆಗೆದುಹಾಕಿ. ಮಲ್ಚಿಂಗ್ ಉಪಯೋಗಿಸಿ. ಮಲ್ಚಿಂಗ್ ಲಾಭಗಳು: ಮಣ್ಣು ತೇವ, ಉಳಿವು, ಕಳೆ ಕಡಿಮೆ, ಮಣ್ಣು ಆರೋಗ್ಯ ಉತ್ತಮ. 10. ಕೀಟ ಮತ್ತು ರೋಗ ನಿಯಂತ್ರಣ. ಸಾಮಾನ್ಯ ಕೀಟಗಳು: ಬಾಳೆ ತೊಳೆ ಕೀಟ, ಎಲೆ ತಿನ್ನುವ ಕೀಟ. ರೋಗಗಳು: ಪನಾಮಾ ರೋಗ, ಎಲೆ ಮಚ್ಚೆ. ಜೈವಿಕ ದ್ರಾವಣ ಬಳಸಿ. ನೀಮ್ ಎಣ್ಣೆ ಸ್ಪ್ರೇ ಮಾಡಿ. 11. ಗಿಡ ನಿರ್ವಹಣೆ. ಒಂದು ಗಿಡಕ್ಕೆ 1 ರಿಂದ 2 ಸಕ್ಕರೆ ಮಾತ್ರ ಇಡಿ. ಉಳಿದ ಸಕ್ಕರೆ ತೆಗೆದುಹಾಕಿ. ಗಿಡಕ್ಕೆ ಬೆಂಬಲ, ಸಪೋರ್ಟ್ ನೀಡಿ. 12. ಹೂ ಮತ್ತು ಹಣ್ಣು ಅಭಿವೃದ್ಧಿ. 6 ರಿಂದ 8 ತಿಂಗಳಲ್ಲಿ ಹೂ ಬರುತ್ತದೆ. 10 ರಿಂದ 12 ತಿಂಗಳಲ್ಲಿ ಹಣ್ಣು ಸಿದ್ಧ. ಹೂ ಬಂದ ನಂತರ ಗೊಬ್ಬರ ಹೆಚ್ಚಿಸಿ, ನೀರು ಸರಿಯಾಗಿ ಕೊಡಿ. 13ನೇ ಕೊಯ್ಯುವಿಕೆ. ಹಣ್ಣು ಹಸಿರು ಬಣ್ಣದಿಂದ ಹಳದಿ ಕಡೆ ಬರುವಾಗ ಕತ್ತರಿಸಿ. ಗಿಡಕ್ಕೆ ಹಾನಿಯಾಗದಂತೆ ಕತ್ತರಿಸಿ ಕೊಯ್ಯುವ ಸಮಯ: ಬೆಳಿಗ್ಗೆ ಅಥವಾ ಸಂಜೆ. 14ನೇ ಆದಾಯ ಮತ್ತು ಲಾಭ. 1 ಎಕರೆದಲ್ಲಿ 1,500 ರಿಂದ 2,000 ವರೆಗೆ ಗಿಡಗಳು. 25 ರಿಂದ 30 ಟನ್ ಉತ್ಪಾದನೆ. ಸರಿಯಾದ ನಿರ್ವಹಣೆಯಿಂದ ಹೆಚ್ಚಿನ ಲಾಭ. 15. ಪ್ರಮುಖ ಸಲಹೆಗಳು: ಉತ್ತಮ ಗುಣಮಟ್ಟದ ಗಿಡ ಬಳಸಿ. ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಸಮಯಕ್ಕೆ ಗೊಬ್ಬರ ಹಾಕಿ. ರೋಗ ಕಂಡ ಕೂಡಲೇ ಚಿಕಿತ್ಸೆ.
ಅಂತಿಮ ಮಾತು: ಬಾಳೆ ಬೆಳೆ ಸರಿಯಾಗಿದ್ದರೆ ರೈತರಿಗೆ ಉತ್ತಮ ಆದಾಯ ನೀಡುವ ಬೆಳೆ. ಪ್ರತಿ ಹಂತದಲ್ಲೂ ಗಮನ ಕೊಟ್ರೆ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ನಷ್ಟ ಕಡಿಮೆ ಆಗುತ್ತದೆ. ನೆಡುವುದರಿಂದ ಕೊಯ್ಯುವ ತನಕ ಪ್ರತಿಯೊಂದು ಹಂತವೂ ಮುಖ್ಯ. ಸರಿಯಾದ ಯೋಜನೆ ಇದ್ದರೆ ಯಶಸ್ಸು ಖಚಿತ. ರೈತರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತವೆ. ಧನ್ಯವಾದಗಳು.